ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಗ್ನಿ ದಗದಗಿಸ್ತಿರೋ ಅಗ್ನಿ ಸಾಕ್ಷಿಗೆ ನಿಜಕ್ಕೂ ಕೂಡ ತಣ್ಣಗಾಗಲೇಬೇಕಾಗಿದೆ. ಫೈನಲಿ ಕೂಲ್ ಆಗಿ ಫೈನಲಿ ಸಾಕ್ಷಿಯ ಪ್ರೀತಿಯ ಪಾಶಕ್ಕೆ ಬೀಳ್ತಿದ್ದಾರೆ ಅಗ್ನಿ. ಹತ್ತ ಕಡೆ ರಾಜುವಿನ ನಿಜ ಬಣ್ಣ ಎಲ್ಲವೂ ಕೂಡ ಬಯಲಾಗ್ತದೆ. ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿಗೆ ಗಂಟ್ಲು ಮತ್ತೆ ವಾಪಸ್ ಬರುವುದಕ್ಕೆ ಕಾರಣ ಇಟ್ ಮೀನ್ಸ್ ಮತ್ತೆ ಮಾತಾಡೋಕೆ ಸಾಧ್ಯ ಆಗಿದ್ದು ಸಾಕ್ಷಿ ಮಾಡಿಕೊಟ್ಟಂದ ಕಷಾಯದಿಂದ. ಆದರೆ ಇಲ್ಲಿ ಅಗ್ನಿಗೆ ಕೃತಜ್ಞತೆನೇ ಇಲ್ದಿರೋ ಹಾಗೆ ನಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಸಾಕ್ಷಿ ಅಷ್ಟೆಲ್ಲ ಮಾಡಿದ್ದು ಕೂಡ ಸಾಕ್ಷಿಗೆ ನನಗೆ ಗಂಟ್ಲು ವಾಪಸ್ ಬರುವುದೇ ಬೇಕಿರ್ಲಿಲ್ಲ, ನನ್ನಿಂದಾನೇ ಎಲ್ಲ ಅಂತ ಬೀಗ್ತಾ ಇದ್ರು. ಈಗ ಅವ್ರಿಗೆ ಸರಿಯಾದ ಪಾಠ ಆಗಿರತ್ತೆ ಅಂತ ಹೇಳಿ ಒಂದು ರೀತಿಯಲ್ಲಿ ಟೀಸ್ ಮಾಡ್ತಾರೆ. ಬಟ್ ಇಲ್ಲಿ ಹೇಳುವುದಕ್ಕೆ ಅಂತ ಅದಿತಿ ಮುಂದಾದ್ರೂ ಸಾಕ್ಷಿ ತಡೆದು ನಾನು ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಆದ್ರೆ ಇಲ್ಲಿ ಅಗ್ನಿಯ ಚಿಕ್ಕಮ್ಮನ ಮಗ ಸುಮ್ಮನಿರುವುದಿಲ್ಲ. ನಿನ್ಗೆ ಇದೇ ಅಲ್ವಾ ಯಾವಾಗ್ಲೂ ಕಿರ್ಚೋದೆ, ನಿನ್ಗೆ ಒಳ್ಳೇದ್ ಮಾಡಿದವ್ರಿಗೂ ಕಿರ್ಚೋದೆ ಅಲ್ವಾ, ಸಾಕ್ಷಿ ಬಗ್ಗೆ ಅಷ್ಟೆಲ್ಲ ಮಾತಾಡ್ದೆ ಅಲ್ವಾ, ಆದ್ರೆ ಇವತ್ತು ನಿನ್ನ ಗಂಟ್ಲು ಸರಿ ಹೋಗೋದಕ್ಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೋತಾ ಇದೆಯಲ್ಲ, ಇದು ಕರೆಕ್ಟ್ ಆಗೋದಕ್ಕೆ ಕಾರಣ ಯಾರು ಅಂತ ಗೊತ್ತಿದ್ಯಾ? ಅದೇ ಸಾಕ್ಷಿ ಮಾಡ್ಕೊಟ್ಟ ಕಷಾಯದಿಂದಾನೇ ನಿನ್ಗೆ ಗಂಟ್ಲು ಸರಿ ಹೋಗಿದ್ದು. ಅದನ್ ಬಿಟ್ಟು ಆ ಹುಡುಗಿಗೆ ಈ ರೀತಿ ಎಲ್ಲ ಮಾತಾಡಿ ಅವಮಾನ ಮಾಡ್ತೀಯಲ್ಲ ಅಂತ ಹೇಳಿ ನಿನ್ ಬಂಡವಾಳನೇ ಇಷ್ಟು ಅಂತ ಬೈದು ಹೋಗ್ಬಿಡ್ತಾರೆ. ಇತ್ತ ಕಡೆ ಏನಿದು ಅದಿತಿ ಸಾಕ್ಷಿ ಕಷಾಯ ಮಾಡಿದ್ದ ಅಂದಾಗ, ಹೌದು ಅಣ್ಣ ಸಾಕ್ಷಿನೇ ಕಷಾಯ ಮಾಡಿದ್ದು ಅಂದಾಗ, ಗೋಪಣ್ಣ ಮಾಡಿದೆ ಅಂತ ಹೇಳಿದೆ, ಯಾವಾಗಿಂದ ಸುಳ್ಳು ಹೇಳೋದು ಕಲ್ತೆ ಗೋಪಣ್ಣ ನೀನು ಅಂತ ಹೇಳಿ ಅಗ್ನಿ ಪ್ರಶ್ನೆ ಮಾಡಿದಾಗ, ಅದು ಹಾಗಲ್ಲ ಅಣ್ಣ, ನೀನು ಸಾಕ್ಷಿ ಹಿಡಿದು ಆದ್ರೆ ಕುಡಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡ್ಬೇಕಾಯ್ತು. ಸಾಕ್ಷಿ ಯಾವತ್ತೂ ಕೂಡ ನಿನ್ ಗಂಟ್ಲು ಹಾಳಾಗ್ಲಿ ಅಂತ ಬಯಸ್ಲಿಲ್ಲ, ನಿನ್ ಗಂಟ್ಲು ಸರಿ ಹೋಗ್ಲಿ ಅಂತಾನೆ ಅವಳು ಆಸೆ ಪಟ್ಟಿದ್ದು ಅಂತ ಹೇಳ್ತಾರೆ. ನಿಜವಾಗ್ಲೂ ನೀನು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಅದರಲ್ಲಿ ನೀನು ಈ ರೀತಿ ಬೈದು ಕಳಿಸಿದ್ದು ನನ್ಗ್ಯಾಕೋ ಸರಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ಮೇಲೆ ಈ ಕಡೆ ಅಗ್ನಿ ಹಾಗೆ ಹೀಗೆ ಅಂತಾನೆ ಮಾತನಾಡ್ತಾರೆ. ಸರಿ ಬಿಡು, ನಿನ್ಗೆ ಕೃತಜ್ಞತೆನೇ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ನಂತರ ಅಗ್ನಿಗೆ ಎಲ್ಲವೂ ನೆನಪಾಗತ್ತೆ. ಆಫೀಸಲ್ಲಿ ಆಕೆ ತನ್ನ ವಾಯ್ಸ್ ಆಗಿ ಮಾತನಾಡಿದ್ದು, ಆ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿದ್ದು, ಪ್ರತಿ ಬಾರಿ ಮನಸ್ಸಿನ ಮಾತನ್ನ ಆಕೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಕೇರ್ ಮಾಡ್ತಕ್ಕಂಥದ್ದು ಎಲ್ಲವನ್ನ ನೆನಪು ಮಾಡ್ಕೊಂಡಂತಹ ಅಗ್ನಿ ತಕ್ಷಣ ಸಾಕ್ಷಿಯನ್ನ ಹುಡ್ಕೊಂಡು ಹೊರಗಡೆ ಓಡಿ ಬರ್ತಾರೆ. ಸಾಕ್ಷಿನೇನೋ ಹೋಗ್ತಿರ್ತಾರೆ, ಅಗ್ನಿ ಕರಿಬೇಕು ಅನ್ಕೋತಾರೆ, ಅಷ್ಟ್ರಲ್ಲಿ ಸಾಕ್ಷಿನೇ ತಿರ್ಕೋತಾರೆ. ಕರೆದ್ರೆ ಸರ್ ಅಂದಾಗ ಇಲ್ಲ ಅಂತ ಸನ್ನೆ ಮಾಡ್ತಾರೆ, ಮತ್ತೆ ಕರೀಲಿಕ್ಕೆ ಹೋಗ್ತಾರೆ, ಮತ್ತೆ ಸಾಕ್ಷಿ ಟರ್ನ್ ಆಗ್ತಾರೆ, ಇಲ್ಲ ಅಂತಾರೆ. ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಸಾಕ್ಷಿ ಹೊರಟು ಬಿಡ್ತಾರೆ. ಬಟ್ ಇಲ್ಲಿ ಅಗ್ನಿಗೆ ಅನ್ಸುತ್ತೆ, ಏನಪ್ಪ ಇದು, ಈ ಹುಡುಗಿ ನಾನು ಮಾತಾಡ್ದೇನೆ ಎಲ್ಲಾನು ಕೂಡ ನನ್ನ ಮನಸ್ಸಲ್ಲಿರುವುದನ್ನು ಅರ್ಥ ಮಾಡ್ಕೋತಾಳಲ್ಲ, ಹೀಗಿದೆಲ್ಲ ಸಾಧ್ಯ ಆಗತ್ತೆ ಅಂತ ಹೇಳಿ ಆಗಲಿ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಗ್ನಿ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಅಗ್ನಿ ಹಾಗೆ ಅದಿತಿ ಮಾತನಾಡಬೇಕಾದ್ರೆ ಅಲ್ಲಿಗೆ ಮನೀಶ್ ಹಾಗೆ ಅವನ ತಂಗಿ ನಿಕ್ಕಿ ಬರ್ತಿದ್ದಾಗನೇ ಇಲ್ಲಿ ಸಾಕ್ಷಿನೇ ಮಾಡಿದ್ದು, ನೀನು ಅವಳ ಹತ್ರ ಥ್ಯಾಂಕ್ಸ್ಗೆ ಹೇಳಬೇಕಾಗಿತ್ತು ಅಂತೆಲ್ಲ ಮಾತನಾಡಿದಾಗ, ಹೌದಾ ಸಾಕ್ಷಿನೇ ಕಷಾಯ ಮಾಡಿದ್ದ, ಸಾಕ್ಷಿ ಕಷಾಯ ಮಾಡೋದಾಗಿದ್ರೆ ಯಾಕೆ ಇಲ್ಲಿ ತನಕ ಸುಮ್ಮನೆ ಇದ್ದು ಅಣ್ಣಂಗೆ ಆದ ದಿನಾನೇ ಮಾಡಬಹುದಿತ್ತಲ್ವ, ಅದರ ಅರ್ಥ ಅವಳು ಎಲ್ಲರನ್ನ ಕೂಡ ಕಪ್ಪೆ ಮುಷ್ಟಿಗೆ ಇಟ್ಕೋಬೇಕು ಅಂತ ಭಾವಿಸ್ತಾಳೆ, ಹಾಗಾಗಿನೇ ಈ ರೀತಿ ನಡ್ಕೊಂಡ್ಲು ಅಂತ ಹೇಳಿದಾಗ ಇಲ್ಲಿ ಅದಿತಿ ಅಣ್ಣ ನೋಡು ಇವ್ರ ಮಾತನ್ನೆಲ್ಲ ನಂಬ್ಕೋಬೇಡ, ನಮಗೆ ಒಬ್ರು ಒಳ್ಳೇದು ಬಗ್ಗೆ ಮಾತಾಡೋಕ್ಕಾಗಿಲ್ಲ ಅಂತೂ ಪರವಾಗಿಲ್ಲ, ಆದರೆ ಕೆಟ್ಟದ ಬಗ್ಗೆ ಅಂತೂ ಮಾತಾಡುವುದಕ್ಕೆ ಹೋಗಬಾರ್ದು ಇಲ್ಲದೆ ಇರೋದನ್ನ ಅಂತ ಹೇಳಿದ್ದೆ. ಅಲ್ಲಿಂದ ಹೊರಟು ಬಿಡ್ತಾಳೆ. ಈ ಕಡೆ ಅಗ್ನಿಗೂ ಕೂಡ ನಿಕ್ಕಿ ಮಾತಾಡಿದ ಮಾತು ಸರಿ ಇದೆ ಅಂತ ಅನ್ಸೋದಿಲ್ಲ. ಅತ್ತ ಕಡೆ ಮನೆಯಲ್ಲಿ ಭೂಮಿ ತನ್ನ ಅಕ್ಕನ ಒಂದು ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಕೊಡಬೇಕು ಅನ್ಕೊಂಡಿದ್ರು, ಆದರೆ ಅಲ್ಲಿದ್ದಂಥ ಬಿಂದು ಸಿಂಧು ಕಿತಾಪತಿ ಮಾಡಿ ಆ ಬಟ್ಟೆಗಳ ಬದಲಾಗಿ ಬೇರೆ ಯಾವುದೋ ಬಟ್ಟೆಗಳನ್ನ ಕೊಟ್ಟು ಕಳಿಸಿದಾರ. ಇತ್ತ ಕಡೆ ಮಾವನ ಅರಿವು ಕೂಡ ಅದು ಬಂದಿಲ್ಲ, ಅದಕ್ಕೆ ಬದಲಾಗಿ ಇದು ನನ್ನ ತಂಗಿ ಮಗಳದ್ದು, ನನ್ನ ಮಗಳದು ತುಂಬಾನೇ ಚೆನ್ನಾಗಿ ಡ್ರೈ ಕ್ಲೀನ್ ಮಾಡಿ ತಂದು ಕೊಡಬೇಕು, ಐರನ್ ಮಾಡಿ ಅವಳು ದೊಡ್ಡ ಆಫೀಸಿಗೆ ಹೋಗ್ತಾಳೆ ಅಂತೆಲ್ಲ ಹೇಳ್ತಾರೆ. ನಂತರ ರಾಜುವಿನ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿ ಸಾಕ್ಷಿ ಮಾವ, ಯಾಕಂದ್ರೆ ಕ್ರೈಮ್ ಸ್ಟೋರಿಯಲ್ಲೆಲ್ಲ ಬರ್ತಾ ಇರತ್ತೆ, ಅದನ್ನೆಲ್ಲ ಕೆಡಿಸ್ಕೋತಾರೆ, ಈ ಹುಡುಗ ಕೂಡ ಹಾಗೆ ಮಾಡ್ತಿದ್ದಾನ ನಮಗೆ ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ಕಾಫಿ ತಗೊಂಡು ಹೋಗೋ ನೆಪದಲ್ಲಿ ಇಲ್ಲಿ ಗೂಢಾಚಾರಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಸಾಕ್ಷಿ
ಮಾವ. ಇದನ್ನ ಅವರ ಹೆಂಡತಿ ನೋಡಿದ್ದೆ, ಗೂಢಾಚಾರಿಕೆ ಮಾಡ್ತಿದ್ದೀರಾ ಅಂತ ಹೇಳಿ ನಗ್ತಿದ್ದಾರೆ. ಆತ ಕಡೆ ಕಾಫಿ ತಗೊಂಡು ಹೋಗಿದ್ದೆ, ರಾಜು ಮನೇಲಿ ಯಾರು ಇರುವುದಿಲ್ಲ, ರಾಜು ಫೋನ್ ಅಲ್ಲೇ ಇರತ್ತೆ. ರಾಜು ಫೋನ್ಗೆ ಒಂದು ಕಾಲ್ ಬರುತ್ತೆ, ಕಾಲನ್ನ ಪಿಕ್ ಮಾಡ್ತಾರೆ ಇಲ್ಲಿ ಸಾಕ್ಷಿ ಮಾವನ. ಬಿಕಾಸ್ ಯಾರ ಜೊತೆ ಅವನು ಮಾತಾಡ್ತಿದ್ದ, ಈಗಲೂ ಅವರೇ ಕಾಲ್ ಮಾಡಿರ್ಬೋದಾ ಅಂತ ಹೇಳಿ. ಆಗ ಫೋನ್ ಮಾಡಿದವ್ರೆ, ಸರ್ ನಿಮ್ಮಿಂದ ನಂಗೆ ತುಂಬಾ ಉಪಕಾರ ಆಯಿತು, ನಮಗೆ ಆಶ್ರಯ ಕೊಡಿಸಿದ್ರಿ ಅಂತೆಲ್ಲ ಹೇಳ್ತಾರೆ. ನಾನು ರಾಜು ಅಲ್ಲಮ್ಮ ಅವರ ಓನರ್ ಅಂತ ಹೇಳಿದಾಗ, ಹೌದಾ ರಾಜು ಸರ್ ಇಲ್ವಾ ಅಂದಾಗ, ಇಲ್ಲ ಅನ್ಸುತ್ತೆ, ಅವ್ರ ಫೋನ್ ರಿಂಗ್ ಆಗ್ತಾ ಇತ್ತು, ಹಾಗಾಗಿ ನಾನೇ ರಿಸೀವ್ ಮಾಡಿದೆ ಅಂತಾರೆ. ಹೌದಾ ಸರ್, ದಯಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಡಿ ಸರ್, ಅವ್ರು ನಮಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ನಮಗೆ ಮನೆ ಕೊಡಿಸಿದ್ದಾರೆ, ಇನ್ನೊಬ್ಬರ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡು ಅವರೇ ಬಾಡಿಗೆ ಮನೆಯಲ್ಲಿದ್ದಾರೆ. ನಿಜಕ್ಕೂ ಅಂಥ ಮನುಷ್ಯ ರಿಯಲಿ ಗ್ರೇಟ್ ಸರ್, ನಾನು ಫೋನ್ ಮಾಡಿದೆ ಅಂತ ಹೇಳಿಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇಂಥ ಒಳ್ಳೆ ಹುಡುಗನ ಬಗ್ಗೆ ನಾನು ಡೌಟ್ ಪಟ್ಬಿಟ್ನಲ್ಲ ಅಂತ ಅಂದ್ಕೊಂಡು ಸಾಕ್ಷಿ ಮಾವ ಅಲ್ಲಿಂದ ಹೋಗ್ತಾರೆ. ಬಟ್ ಇದೆಲ್ಲವನ್ನ ಕೂಡ ರಾಜು ಕೂತಲ್ಲೇ ನೋಡ್ತಿದ್ದಾರೆ. ರಾಜು ಹೊರಗಡೆ ಇದ್ದಾರೆ, ಬಟ್ ಆ ಒಂದು ಫೋನನ್ನು ಇಟ್ಟು ಮತ್ತೊಂದು ಫೋನನ್ನು ಅಲ್ಲಿ ಲೈವ್ ರೆಕಾರ್ಡಿಂಗಿಗೆ ಇಟ್ಟು ಇಲ್ಲಿಂದ ವಾಚ್ ಮಾಡ್ತಿರ್ತಾರೆ. ಫೈನಲಿ ಕೇಕೆ ಹಾಕ್ತಿದ್ದಾರೆ. ಅವರ ಒಂದು ಫ್ರೆಂಡ್ ಕೂಡ ಅಲ್ಲೇ ಇದ್ದಾರೆ, ಮಾತಾಡಿದಂಥ ಫ್ರೆಂಡ್ ಕೂಡ ಅಲ್ಲೇ ಇದ್ದಾರೆ. ಅಲ್ಲಿ ಮಾವನ ಜೊತೆ ಮಾತಾಡಿದ್ದು ಇಲ್ಲಿ ರಾಜುವಿನ ಒಂದು ಹುಡುಗಿ ಫ್ರೆಂಡ್ ಆಗಿದ್ದಾರೆ. ಏನಿದು, ಏನು ಮಾಡ್ತಿದ್ಯಾ ನೀನು, ಆ ಕಡೆ ಅದಿತಿ ಅಂತಕ್ಕಂಥ ಶ್ರೀಮಂತ ಹುಡುಗಿನೇ ಲವ್ ಮಾಡ್ತಿದ್ಯಾ, ಮದುವೆ ಆಗೋಕೆ ಹೊರಟಿದ್ಯಾ, ಈ ಹುಡುಗಿ ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕು ಅಂತ ಹೇಳಿ ಇಬ್ರು ಫ್ರೆಂಡ್ಸ್ ಕೂಡ ಕೇಳ್ತಾರೆ. ಯಾಕೆ ಅಂದರೆ, ಒಂದು ಮನಸ್ಸಿಗೋಸ್ಕರ, ಒಂದು ದುಡ್ಡಿಗೋಸ್ಕರ ಬದುಕಿಗೆ ಎರಡು ಮುಖ್ಯವಾಗತ್ತೆ. ಒಂದು ದುಡ್ಡು ಮುಖ್ಯವಾಗುತ್ತೆ, ಅದಕ್ಕೆ ಅದಿತಿ ಇದ್ದಾಳೆ. ಅದೇ ರೀತಿ ನನ್ನ ಮನಸ್ಸಿಗೆ ಒಂದು ಹುಚ್ಚಿಡಿಸಿದಾಳೆ. ಆ ಒಂದು ಹುಚ್ಚು ಪ್ರೀತಿ ನನಗೆ ಸಾಕ್ಷಿಯಿಂದ ಬೇಕಾಗಿದೆ, ಅವಳ ಮೇಲೆ ನನಗೆ ಹುಚ್ಚು ಪ್ರೀತಿ ಆಗಿದೆ. ಅದೇ ಕಾರಣಕ್ಕೋಸ್ಕರನೇ ನಿಮ್ಗದೆಲ್ಲ ಹುಚ್ಚು ಪ್ರೀತಿ ಅರ್ಥ ಆಗಲ್ಲ ಬಿಡಿ ಅಂತ ರಾಜು ಹೇಳ್ತಿದ್ದಾರೆ. ಈ ಕಡೆ ಕೈ ತುಂಬ ಕಾಸು ಇಟ್ಕೊಂಡಿದ್ದಾರೆ, ಕೇಕೆ ಹಾಕಿ ನಗ್ತಿದ್ದಾರೆ. ತದನಂತರ ಇತ್ತ ಕಡೆ ಅಗ್ನಿ ಫೋನ್ ಮಾಡಿ ಸಾಕ್ಷಿಗೆ ಸಾರಿ ಕೇಳೋಣ ಅನ್ಕೋತಾರೆ. ಬಟ್ ಹೇಗಪ್ಪ ಕೇಳೋದು ಅನ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡ್ತಾರೆ. ಫೈನಲಿ ಸಾಕ್ಷಿಗೆ ಕಾಲ್ ಮಾಡೇ ಬಿಡ್ತಾರೆ. ಸಾಕ್ಷಿ ಕೂಡ ಸರ್ ಕಾಲ್ ಮಾಡಿದ್ದಾರೆ ಅನ್ಕೊಂಡು ಹೊರಗಡೆ ಬಂದು ಮಾತಾಡೋದಕ್ಕೆ ಮುಂದಾದ್ರೆ ಇಲ್ಲಿ ಅಗ್ನಿ ಮಾತಾಡೋಕ್ಕೆ ಬದಲಾಗಿ ಹಾಗೆ ಸೈಲೆಂಟ್ ಆಗಿದ್ದಾರೆ. ಫೋನ್ ಮಾಡಿ ಇನ್ನೇನು ಸಾರಿ ಅಂತ ಹೇಳ್ಬೇಕು ಅನ್ಕೋತಾರೆ. ಬಟ್ ಅಷ್ಟರಲ್ಲಿ ನಿಕ್ಕಿ ಬರ್ತಾರೆ. ನಿಕ್ಕಿ ಬಂದಿದ್ದೆ ತಡ, ನಿಮಗೆ ಬೆಳಗ್ಗೆ ಮೀಟಿಂಗ್ ಇದೆ ಅದನ್ನ ನೆನೆಸೋಕೆ ಕಾಲ್ ಮಾಡಿದ್ದು, ಬೆಳಗ್ಗೆ ಬೇಗ ಬಂದ್ಬಿಡ್ರಿ ಅಂತ ಹೇಳಿ ಬೈದು ಕಾಲ್ ಕಟ್ ಮಾಡಿಬಿಡ್ತಾರೆ. ಅಗ್ನಿ ಏನಪ್ಪ ಇದು, ಈ ಮನುಷ್ಯನಿಗೆ ಸರಿಯಾಗಿ ಹೆಸರಿಟ್ಟಿದ್ದೀನಿ, ಏನು ಒಳ್ಳೆ ಈ ರೀತಿ ಆಡ್ತಾರಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಸಾಕ್ಷಿ ಫೋನ್ ಕಟ್ ಮಾಡ್ತಾರೆ. ಇತ್ತ ಕಡೆ ನಿಕ್ಕಿ ಯಾರ ಜೊತೆ ಹಣ ಮಾತಾಡ್ತಾ ಇದ್ದೆ ಅಂದಾಗ, ಅದು ಸಾಕ್ಷಿ ಜೊತೆ ಮಾತಾಡ್ತಾ ಇದ್ದೆ, ನಾಳೆ ಮೀಟಿಂಗ್ ಇತ್ತು, ಅದೇ ಕಾರಣಕ್ಕೋಸ್ಕರ ಕಾಲ್ ಮಾಡಿ ಮರಿಬೇಡ ಅಂತ ಹೇಳಲಿಕ್ಕೆ ಫೋನ್ ಮಾಡಿದ್ದೆ ಅಂತ ಹೇಳಿದಾಗ, ಸರಿ ಆಯಿತು ಬ್ರೋ, ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಬ್ರೋ, ಈ ಸಾಕ್ಷಿ ಅಂತ ಮಿಡಲ್ ಕ್ಲಾಸ್ ಹುಡುಗಿರು ಹೈ ಕ್ಲಾಸ್ ಹುಡುಗರನ್ನ ಬಲೆಗೆ ಬೀಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಒಳ್ಳೆ ರೀತಿ ಎಲ್ಲ ಡ್ರಾಮಾ ಮಾಡ್ತಾರೆ. ನಿನ್ನ ಜೊತೆ ಕೂಡ ಸಾಕ್ಷಿ ಅದೇ ರೀತಿ ನಡ್ಕೋತಿದ್ದಾಳೆ, ನೀನು ಹುಷಾರಾಗಿರಬೇಕು ಅಷ್ಟೆ ಅಂತ ಹೇಳಿ ಹೋದಾಗ, ನಾನಾ ರೀತಿ ಎಲ್ಲ ಕೆಡ್ಡಾಗಿ ಬೀಳ್ತೀನ, ಖಂಡಿತ ಇಲ್ಲಪ್ಪ, ನಾನಾ ರೀತಿ ಕೆಡ್ಡಾಗಿ ಬೀಳೋಕ್ಕೆ ಸಾಧ್ಯನೇ ಇಲ್ಲ ಅನ್ಕೋತಾರೆ. ಹಾಗೆ ಸಾಕ್ಷಿಯನ್ನು ನೆನಪು ಮಾಡ್ಕೋತಿರ್ತಾರೆ. ನಂತರ ಬೆಳಗ್ಗೆ ಆಗತ್ತೆ, ಡ್ರೆಸ್ ಹಾಕೊಂಡು ಹೋಗ್ಬೇಕಾಗಿದೆ, ಬಟ್ ಯಾವುದೇ ಡ್ರೆಸ್ ಇಲ್ಲ, ಡ್ರೈ ಕ್ಲೀನಿಂಗ್ ಆಗಿಲ್ಲ, ಏನು ಮಾಡಬೇಕು ಅಂತ ಸಾಕ್ಷಿ ಗೊತ್ತಾಗ್ತಿಲ್ಲ. ಇತ್ತ ಕಡೆ ಸ್ವಲ್ಪ ಸಮಯ ತಗೋತಾಳೆ, ಲೇಟಾಗಿ ಬರ್ತೀನಿ ಅಂತ. ಈ ಕಡೆ ಅಗ್ನಿ ಬಂದು ಯಾಕೆ ಇನ್ನೂ ಕೂಡ ಬಂದಿಲ್ಲ, ಹೇಗೆ ಟೈಮ್ ಕೊಟ್ರಿ ನೀವು ಅಂತ ರೇಗ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಸಾಕ್ಷಿ ಸೀರೆಯೊಟ್ಟು ಬರ್ತಿದ್ದಾಗ ಹಾಗೆ ಅಗ್ನಿ ಕ್ಲೀನ್ ಬೂಟ್ ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ.